ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿವರ ಇದು. ಸದ್ಯ ಬೆಂಗಳೂರಿನ ಈ ಘಟನೆ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಬಂಧುಗಳೇ, ನೀವು ಹಾಗೆ ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ 2 ವರ್ಷದ ಕಂದಮ್ಮ ಇರುತ್ತೆ, ತುಂಬ ಮುದ್ದಾಗಿ ತುಂಬ ಪ್ರೀತಿಯಿಂದ ಸಾಕ್ತಾ ಇರ್ತಾರೆ. ಒಂದು ದಿನ ನೀವೇ ಆ ಮಗುವಿನ ಮೇಲೆ ಕೈ ಎತ್ತಿರೋದಿಲ್ಲ ಅಥವಾ ಹೊಡೆದಿರೋದಿಲ್ಲ. ನೀವು ಕೆಲಸಕ್ಕೆ ಹೋಗ್ತಿರ್ತೀರಿ, ಅನಿವಾರ್ಯವಾಗಿ ಮಕ್ಕಳನ್ನ ಅಂದರೆ 2 ವರ್ಷದ ಆ ಮಗುವನ್ನ ಡೇ ಕೇರ್ ಸೆಂಟರ್ನಲ್ಲಿ ಬಿಡಲೇಬೇಕಾಗಿರುತ್ತೆ. ಒಂದೊಳ್ಳೆ ಡೇ ಕೇರ್ ಸೆಂಟರ್ನ ನೋಡಿ ಅದರಲ್ಲಿ ಮಗುವನ್ನು ಬಿಡ್ತೀರಿ. ನೀವು ಮಗುವನ್ನು ಪ್ರತಿದಿನ ಕರ್ಕೊಂಡು ಹೋಗುವಾಗ ಸಹಜವಾಗಿ ಮಗು ಹೇಗಿದೆ ಏನು ಅಂತ ಚೆಕ್ ಮಾಡ್ತೀರಿ. ದೈಹಿಕವಾಗಿ ಎಲ್ಲೂ ಕೂಡ ಮಗುವಿನ ಮೇಲೆ ಗಾಯ ಆಗಿರೋದಿಲ್ಲ. ಹೀಗಾಗಿ ನಿಮಗೂ ಕೂಡ ತೃಪ್ತಿಯಾಗಿರುತ್ತೆ, ನೀವು ಕೂಡ ಖುಷಿಯಾಗಿರ್ತೀರಿ. ಮಗು ಎಲ್ಲೂ ಕೂಡ ಬಿದ್ದು ಪೆಟ್ಟು ಮಾಡ್ಕೊಂಡಿಲ್ಲ ಅಥವಾ ಮಗುವಿನ ಮೇಲೆ ಯಾರೋ ಹಲ್ಲೆ ಮಾಡುವಂಥ ಕೆಲಸವನ್ನ ಮಾಡಿಲ್ಲ. ಡೇ ಕೇರ್ ಸೆಂಟರ್ನಲ್ಲಿ ನಮ್ಮ ಮಗು ತುಂಬ ಸೇಫ್ ಆಗಿದೆ ಅಂತ ಅಂದ್ಕೊಂಡಿರ್ತೀರಿ. ಆದರೆ ಹಿಂಗೆ ಹೋಗ್ತಾ 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 ಮಗು ಯಾಕೋ ಇದ್ದಕ್ಕಿದ್ದ ಹಾಗೆ ವಿಪರೀತ ಅಳ್ತಾ ಇರುತ್ತೆ, ಡಲ್ ಆಗ್ತಿರುತ್ತೆ. ಮಗು ಒಂದು ರೀತಿಯಲ್ಲಿ ಮಾನಸಿಕವಾದಂಥ ಒತ್ತಡದಲ್ಲಿ ಇದ್ದ ಹಾಗೆ ಕಂಡು ಬರುತ್ತೆ. ಅದಾದ ಬಳಿಕ ನಿಮಗೊಂದು ವಿಡಿಯೋ ಸಿಗುತ್ತೆ. ವಿಡಿಯೋವನ್ನ ನೋಡಿ ನೀವೇ ಶಾಕ್ಗೆ ಒಳಗಾಗ್ಬಿಡ್ತೀರಿ. ಏನು ಅಂದ್ರೆ, ಆ ಮಗುವಿಗೆ ಡೇ ಕೇರ್ ಸೆಂಟರ್ನಲ್ಲಿ ಚಿತ್ರಹಿಂಸೆ ಕೊಡಲಾಗ್ತಾ ಇರುತ್ತೆ. ದೇಹದ ಮೇಲೆ ಎಲ್ಲೂ ಕೂಡ ಗಾಯ ಇರೋದಿಲ್ಲ, ದೈಹಿಕವಾಗಿ ಹೊಡೆದಿರೋದಾಗ್ಲಿ, ಕಚ್ಚಿರೋದಾಗ್ಲಿ ಅಥವಾ ಇನ್ನೊಂದು ಮಗದೊಂದು ಯಾವುದೂ ಕೂಡ ಇರೋದಿಲ್ಲ. ಆದರೆ ಆ ಮಗುವಿಗೆ ಬೇರೆ ರೀತಿಯಲ್ಲಿ ಒಂದು ಚಿತ್ರಹಿಂಸೆಯನ್ನು ಕೊಡಲಾಗ್ತಾ ಇರುತ್ತೆ. ಅದು ಯಾವ ಪರಿಯಾದಂಥ ಸಂಕಟ, ಅದು ಯಾವ ಪರಿಯಾದಂಥ ಹಿಂಸೆ ಆಗ್ಬಹುದು ಯೋಚನೆ ಮಾಡಿ. 2 ವರ್ಷ ಅಥವಾ 2.5 ವರ್ಷದ ಕಂದಮ್ಮಗಳಿಗೆ ಹೀಗಾಗಿಬಿಟ್ರೆ, ಸದ್ಯ ಅಂಥದ್ದೇ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ವಿಪರೀತ ಚರ್ಚೆ ಆಗ್ತಿದೆ. ಡೇ ಕೇರ್ ಸೆಂಟರ್ಗಳ ಬಗ್ಗೆ ಒಂದಷ್ಟು ಪ್ರಶ್ನೆ ಉದ್ಭವ ಆಗುವ ರೀತಿಯಲ್ಲಿ ಆಗ್ತಾ ಇದೆ. ಬಂಧುಗಳೇ, ನಾವೆಲ್ಲ ಪೋಷಕರನ್ನ ದೂಷಿಸೋಕೆ ಸಾಧ್ಯ ಆಗಲ್ಲ. ನಾನು ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು ಕಮೆಂಟ್ಸು ಅಂಥದ್ದೆಲ್ಲವನ್ನೂ ಕೂಡ ನೋಡ್ತಾ ಇದ್ದೆ. ಪೋಷಕರು ಯಾಕಲ್ಲಿ ಬಿಟ್ಟು ಹೋಗಬೇಕು, ಅವ್ರಿಗೆ ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗೋದಿಲ್ಲ, ಆ ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗದೇ ಇರೋಷ್ಟು ಅವ್ರು ಬ್ಯುಸಿನ, ಈ ರೀತಿಯಾಗಿ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು. ಇಲ್ಲ, ಆ ಮಕ್ಕಳ ಭವಿಷ್ಯಕ್ಕೋಸ್ಕರವೇ ಪೋಷಕರು ದುಡಿತಾ ಇರ್ತಾರೆ, ಕಷ್ಟಪಡ್ತಿರ್ತಾರೆ, ಒದ್ದಾಡ್ತಿರ್ತಾರೆ, ಅತ್ಯದ್ಭುತವಾಗಿ ಭವಿಷ್ಯವನ್ನು ರೂಪಿಸಬೇಕು ಅನ್ನುವಂಥ ಉದ್ದೇಶದಿಂದ. ಹಾಗೆ ಎಷ್ಟೋ ಪೋಷಕರಿಗೆ ಅನಿವಾರ್ಯ ಆಗುತ್ತೆ ಡೇ ಕೇರ್ ಸೆಂಟರ್ನಲ್ಲಿ ಬಿಟ್ಟು ಹೋಗೋದು. ಆದರೆ ಈ ಅವರ ಅನಿವಾರ್ಯತೆಯನ್ನು ಇನ್ಯಾರೋ ಮಿಸ್ಯೂಸ್ ಮಾಡಿಕೊಂಡ ಸಂದರ್ಭದಲ್ಲಿ ಹೇಗಾಗ್ಬೇಡ. ಆ ಘಟನೆಯ ವಿವರವನ್ನ ಸಂಪೂರ್ಣವಾಗಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಘಟನೆ ನಡೆದಿದ್ದು ಬೆಂಗಳೂರಿನ HL ಪ್ರದೇಶದ ಕ್ಯಾಪ್ಜೆಮಿನಿ ಎನ್ನುವಂಥ ಒಂದು ಸಾಫ್ಟ್ವೇರ್ ಕಂಪನಿ ಇದೆ. ಆ ಸಾಫ್ಟ್ವೇರ್ ಕಂಪನಿಯ ಆವರಣದ ಒಳಗಡೆ ಒಂದು ಡೇ ಕೇರ್ ಸೆಂಟರ್ ಇರುತ್ತೆ. ಕಿಡ್ಸ್ ಬಡ್ಸ್ ಅಂತನೋ ಏನೋ ಒಂದು ಹೆಸರಿನ ಡೇ ಕೇರ್ ಸೆಂಟರ್ ಇರುತ್ತೆ. ಆ ಡೇ ಕೇರ್ ಸೆಂಟರ್ನಲ್ಲಿ ಏನಾಗ್ತಿರುತ್ತೆ ಅಂದರೆ, ಈ ಸಾಫ್ಟ್ವೇರ್ ಕಂಪನಿಗೆ ಹೋಗುವಂಥ ತಾಯಂದಿರು ಏನು ಮಾಡ್ತಿರ್ತಾರೆ, ತಮ್ಮ ಮಕ್ಕಳನ್ನ ಅಲ್ಲಿ ಬಿಟ್ಟು ಹೋಗ್ತಿರ್ತಾರೆ. ಬಹುತೇಕ ಮಕ್ಕಳು 2 ವರ್ಷ, 2.5, 3 ವರ್ಷ, 3.5 ವರ್ಷದ ವಯಸ್ಸಿನ ಆಸುಪಾಸಿನ ಮಕ್ಕಳು ಅವರೆಲ್ಲರೂ ಕೂಡ. ಇಲ್ಲಿವರೆಗೆ ಆ ಡೇ ಕೇರ್ ಸೆಂಟರ್ ಬಗ್ಗೆ ಯಾವುದೇ ದೂರ ಆಗಲಿ ಅಥವಾ ಯಾವುದೇ ಕಂಪ್ಲೇಂಟ್ಸ್ ಆಗಲಿ ಅಂಥದ್ದೇನೂ ಕೂಡ ಇರಲಿಲ್ಲ. ಯಾವ ಕಾರಣಕ್ಕಾಗಿ ಅಂದರೆ, ಯಾವ ಮಕ್ಕಳ ಮೇಲೂ ಕೂಡ ದೈಹಿಕವಾಗಿ ಹಲ್ಲೆ ಆಗಿಲ್ಲ ಅಥವಾ ದೈಹಿಕವಾಗಿ ಕಣ್ಣಿಗೆ ಕಾಣಿಸುವ ರೀತಿಯಲ್ಲಿ ಗಾಯ ಆಗಿರಲಿಲ್ಲ. ಗಾಯ ಆದಾಗ ಅಥವಾ ಇನ್ನೊಂದೇನೋ ಆದಾಗ ಸಹಜವಾಗಿ ಪೋಷಕರು ಪ್ರಶ್ನೆ ಮಾಡ್ತಾರಲ್ಲ, ಅದರ ಅಂಥದ್ದೇನೂ ಕೂಡ ಆಗಿಲ್ಲ. ಯಾಕಂದ್ರೆ ಒತ್ತಿ ಒತ್ತಿ ಹೇಳ್ಸೇನೆ ನಿಮ್ಮ ಮುಂದೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಹೀಗಿದ್ದಂಥ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಇದ್ದಕ್ಕಿದ್ದ ಹಾಗೆ ಇತ್ತೀಚೆಗೆ ಈ ಪೋಷಕರ ವಾಟ್ಸಪ್ ಗ್ರೂಪ್ಗೆ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು ವಿಡಿಯೋ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಆ ಗ್ರೂಪ್ಗಳಿಗೂ ಕೂಡ ವಿಡಿಯೋ ಬರೋದಕ್ಕೆ ಶುರುವಾಗುತ್ತೆ. ಆ ವಿಡಿಯೋದಲ್ಲಿ ಮಕ್ಕಳಿಗೆ ಚಿತ್ರಹಿಂಸೆ ಕೊಡ್ತಿದ್ದಂಥ ದೃಶ್ಯಗಳೆಲ್ಲವೂ ಕೂಡ ಇರುತ್ತೆ. ಅದಾದ ಬಳಿಕ ಸಂಬಂಧಪಟ್ಟಂತ ಇಲಾಖೆಯ ಗಮನಕ್ಕೂ ಕೂಡ ತರಲಾಗುತ್ತೆ, ಕಂಪ್ಲೇಂಟ್ ಕೂಡ ಆಗುತ್ತೆ. ಸದ್ಯ ಒಂದಷ್ಟು ಬೆಳವಣಿಗೆಗಳೆಲ್ಲವೂ ಕೂಡ ಆಗ್ತಾ ಇದೆ. ಆ ವಿಡಿಯೋದಲ್ಲಿ ಏನಿತ್ತು ಅನ್ನೋದನ್ನ ಈಗ ಹೇಳ್ತಾ ಹೋಗ್ತೀನಿ, ಕೇಳಿ. ಬಂಧುಗಳಲ್ಲಿ ಇದ್ದಂತಹ ಸಿಬ್ಬಂದಿಯಲ್ಲಿ ಹೆಚ್ಚು ಕಡಿಮೆ 5 ಮಂದಿ ಸಿಬ್ಬಂದಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಏನು, ಆ ಡೇ ಕೇರ್ ಸೆಂಟರ್ನಲ್ಲಿ ಯಾವಾಗ ಆ ಮಕ್ಕಳು ಅಳೋದನ್ನ ಜಾಸ್ತಿ ಮಾಡ್ತಾ ಇದ್ವು, ತಮ್ಮ ಅಪ್ಪ ಅಮ್ಮನನ್ನ ನೆನಪು ಮಾಡಿಕೊಂಡು ಅಥವಾ ಅಪ್ಪ ಅಮ್ಮ ಬಿಟ್ಟು ಹೋದಂಥ ಸಂದರ್ಭದಲ್ಲೋ ಅಥವಾ ಇನ್ನೇನೋ ಆಗಿಯೋ ಮಕ್ಕಳು ಬೇರೆ ಬೇರೆ ಕಾರಣಕ್ಕಾಗಿ ಅಳ್ತವೆ. 2 ವರ್ಷ ಮಕ್ಕಳು ಅಂದರೆ ಏನು ಗೊತ್ತಾಗತ್ತೆ ಹೇಳಿ. ಯಾವಾಗ ಆ ಮಕ್ಕಳು ಅಳ್ತಾ ಇದ್ವೋ, ಆ ಅಳೋದನ್ನ ನಿಲ್ಲಿಸೋದಿಕ್ಕೆ ಯಾವಾಗ ಈ ಸಿಬ್ಬಂದಿಗೆ ಸಾಧ್ಯ ಆಗ್ತಾ ಇರ್ಲಿಲ್ವೋ, ಆಗ ಅವರು ಕಂಡುಕೊಂಡಂತ ದಾರಿ ಯಾವುದು ಅಂದ್ರೆ ಚಿತ್ರಹಿಂಸೆ. ಅಂದರೆ ಮಕ್ಕಳಿಗೆ ವಿಪರೀತವಾದಂಥ ಹಿಂಸೆಯನ್ನ ಕೊಡಬೇಕು ಅಥವಾ ಭಯವನ್ನ ಹುಟ್ಟಿಸಬೇಕು. ಆ ಆತಂಕದಿಂದ ನಾವು ಅಂತಿದ್ದ ಹಾಗೆ ಮಕ್ಕಳು ಸುಮ್ಮನೆ ಇರಬೇಕು ಅನ್ನುವ ರೀತಿಯಲ್ಲಿ. ಅದಕ್ಕೆ ರಾಕ್ಷಸರು ಮಾಡಿದ್ದೇನು ಗೊತ್ತಾ? ರಾಕ್ಷಸರು ಅಂದ್ರೆ ಇಲ್ಲಿ ಬೇರೆ ಏನು ಪದವನ್ನ ಬಳಸೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಮಕ್ಕಳಿಗಾದ್ರೂ ಅವ್ರು ಹಾಗೆ ಮಾಡ್ತಾರ? ಸಾಧ್ಯವೇ ಇಲ್ಲ. ಕಂಡವ್ರ ಮಕ್ಕಳಲ್ವಾ, ಏನು ಬೇಕಾದ್ರೂ ಮಾಡಬಹುದು ಎನ್ನುವಂಥ ಮನಸ್ಥಿತಿ, ಯಾರಿಗೂ ಗೊತ್ತಾಗೋದಿಲ್ಲ ಎನ್ನುವಂಥ ಮನಸ್ಥಿತಿ. ಏನು ಮಾಡ್ತಾ ಇದ್ರು ಗೊತ್ತಾ? ಹೇಳಿದ್ರೆ ನಿಮ್ಮ ಕರಳು ಚುರುಕನ್ನೋಕೆ ಶುರುವಾಗುತ್ತೆ. ಆ ವಿಡಿಯೋಗಳನ್ನ ನಾನು ಇಲ್ಲಿ ಪ್ಲೇ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಸಿಗುತ್ತೆ, ನೀವು ಒಮ್ಮೆ ಗಮನಿಸಿ. ಅದನ್ನ ಬೇರೆ ಬೇರೆ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಅಪ್ಲೋಡ್ ಆಗಿದೆ. ವಿಪರೀತ ಡಿಸ್ಟರ್ಬ್ ಮಾಡುವ ರೀತಿಯಲ್ಲಿದೆ. ಆ ಕಾರಣಕ್ಕಾಗಿ ಆ ವಿಡಿಯೋವನ್ನು ನಾನು ಇಲ್ಲಿ ಪ್ಲೇ ಮಾಡೋದಿಲ್ಲ. ಏನು ಮಾಡ್ತಾ ಇದ್ರು ಅಂದ್ರೆ, ಆ ಚಿಕ್ಕ ಮಕ್ಕಳನ್ನ 2.5 ವರ್ಷದ ಕಂದಮ್ಮಗಳಿಗೆ ಎಲ್ಲೂ ಕೂಡ ಹೊಡಿತಾ ಇರಲಿಲ್ಲ. ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಎಲ್ಲೂ ಕೂಡ ಗಾಯ ಮಾಡ್ತಾ ಇರಲಿಲ್ಲ. ಕಣ್ಣಿಗೆ ಕಾಣುವಂಥ ಗಾಯ ಎಲ್ಲೂ ಕೂಡ ಇರ್ತಾ ಇರಲಿಲ್ಲ. ಏನು ಮಾಡ್ತಾ ಇದ್ರು ಅಂದರೆ, ಪಾಯಿಂಟ್ ನಂಬರ್ 1, ಈ ವಾಷಿಂಗ್ ಮಷಿನ್ ಇರ್ತಾ ಇತ್ತಲ್ಲ, ಫ್ರಂಟ್ ಡೋರ್ ಇರುತ್ತಲ್ಲ,
ಆ ವಾಷಿಂಗ್ ಮಷಿನ್ ಒಳಗಡೆ ಒಂದಷ್ಟು ಹೊತ್ತುಗಳ ಕಾಲ ಆ ಮಕ್ಕಳನ್ನ ಕೂರಿಸಿ ಹೆದರಿಸುವುದು, ಲೈಟಾಗಿ ಆ ವಾಷಿಂಗ್ ಮಷಿನ್ ಅನ್ನು ತಿರುಗಿಸೋದಕ್ಕೂ ಕೂಡ ಪ್ರಯತ್ನವನ್ನ ಪಡೋದು, ಒಂದು ವಾಷಿಂಗ್ ಮಷಿನ್ ಒಳಗಡೆ ಕೂರಿಸೋದು. ಇದಕ್ಕಿಂತಲೂ ಭೀಭತ್ಸ ಇನ್ನೊಂದು ಯಾವುದು ಅಂದ್ರೆ, ಈ ಬಾತ್ರೂಮ್ನ ಅಥವಾ ಟಾಯ್ಲೆಟ್ನ ಕಮೋಡ್ ಬರುತ್ತಲ್ಲ, ಆ ಕಮೋಡ್ ಮೇಲೆ ಮಕ್ಕಳನ್ನ ಕೂರಿಸಿ ಆ ಸ್ಪ್ರೇ ಜೆಟ್ ಬರುತ್ತಲ್ಲ, ಅಂದ್ರೆ ಗೊತ್ತಾಯ್ತಲ್ಲ ನಿಮಗೆ, ಆ ಸ್ಪ್ರೇ ಜೆಟ್ ಇರುತ್ತಲ್ಲ, ಆ ಸ್ಪ್ರೇ ಜೆಟ್ಟನ್ನ ಬಾಯಿಗೆ ಅಮುಕಿ ಆ ಬಾಯಿ ಒಳಗಡೆ ನೀರು ಬಿಡೋದು ಒಂದಷ್ಟು ಹೊತ್ತುಗಳ ಕಾಲ, ಒಂದು ರೀತಿಯಲ್ಲಿ ಮಕ್ಕಳಿಗೆ ಹೆದರಿಸುವ ರೀತಿಯಲ್ಲಿ ನೀರು ಬಿಟ್ಟು ಬಿಡೋದು. ಎರಡಾಯ್ತಾ. ಮತ್ತೊಂದು ಏನು ಮಾಡ್ತಾ ಇದ್ರು ಅಂದ್ರೆ, 2 ವರ್ಷದ ಕಂದಮ್ಮನನ್ನ ಆ ಕತ್ತಲೆ ಇರುವಂತ ಬಾತ್ರೂಮ್ ಒಳಗಡೆ ಒಂದೇ ಮಗುವನ್ನ ಕೂಡಿ ಹಾಕಿ ಒಂದಷ್ಟು ಹೊತ್ತುಗಳ ಕಾಲ ಎಲ್ಲರೂ ಸೈಲೆಂಟ್ ಆಗಿರೋದು. ಆ ಮಗು ಪದೇ ಪದೇ ಡೋರನ್ನ ಬಡಿದ್ರು, ಅಮ್ಮ ಅಪ್ಪ ಅಂತ ಕಿರಿಚಿದ್ರು, ಅಯ್ಯೋ ಅಂತ ಕಿರಿಚಿದ್ರು, ಯಾರು ಕೂಡ ಒಂದಷ್ಟು ಹೊತ್ತುಗಳ ಕಾಲ ಡೋರ್ ತೆಗಿಯೋದಿಲ್ಲ. ನೋಡಿ ಇಲ್ಲಿ ಈ ವಿಚಾರ ಪೋಷಕರಿಗೂ ಕೂಡ ಗೊತ್ತಾಗೋದಿಲ್ಲ. ಯಾಕೆ ಹೇಳಿ? ಆ ಮಕ್ಕಳ ದೇಹದ ಮೇಲೆ ಎಲ್ಲೂ ಕೂಡ ಗಾಯ ಆಗ್ತಿರ್ಲಿಲ್ಲ, ಮಕ್ಕಳಿಗೆ ಏನೋ ರಕ್ತ ಬಂದಿರ್ತಿರ್ಲಿಲ್ಲ, ಅಥವಾ ಎಲ್ಲಿ ಯಾವುದೋ ಒಂದು ಸಣ್ಣ ಮಾರ್ಕು ಕೂಡ ಇರ್ತಾ ಇರಲಿಲ್ಲ. ನಿಮಗೆ ವಾಷಿಂಗ್ ಮಷಿನ್ ಒಳಗಡೆ ಕೂಡ ಹಾಕಿದಾಗ ಎಲ್ಲೂ ಕೂಡ ಗಾಯ ಆಗ್ತಿರ್ಲಿಲ್ಲ. ಈ ಬಾತ್ರೂಮ್ನ ಕಮೋಡ್ ಮೇಲೆ ಕೂರಿಸಿ ಸ್ಪ್ರೇ ಜೆಟ್ಟನ್ನು ಬಾಯೊಳಗೆ ಹೊಡೆದಾಗ ಅಲ್ಲೂ ಕೂಡ ಗಾಯ ಆಗ್ತಿರ್ಲಿಲ್ಲ, ಅಥವಾ ಬಾತ್ರೂಮ್ ಒಳಗಡೆ ಒಂದೇ ಮಗುವನ್ನು ಕೂರಿಸಿದಾಗ ಅಲ್ಲೂ ಕೂಡ ಗಾಯ ಆಗ್ತಿರ್ಲಿಲ್ಲ. ಯಾಕೆ ಈ ಮಾರ್ಗವನ್ನು ಕಂಡುಕೊಂಡಿದ್ರು ಅಂದ್ರೆ, ಮಕ್ಕಳನ್ನ ಹೆದರ್ಸೋದು. ನಿನ್ನ ನೆಕ್ಸ್ಟ್ ಏನಾದರೂ ಅಳ್ತೀಯ ಅಂತಾದ್ರೆ ನಿನ್ನ ವಾಷಿಂಗ್ ಮಷಿನ್ ಒಳಗೆ ಕೂರಿಸ್ತೀನಿ ಅಂತ ಹೇಳಿ ವಾಷಿಂಗ್ ಮಷಿನ್ ತೋರಿಸೋದು, ಭಯಪಡಿಸೋದು, ಇಲ್ಲ ಬಾತ್ರೂಮ್ ತೋರಿಸೋದು, ಭಯಪಡಿಸೋದು, ಇಲ್ಲ ಆ ಬಾತ್ರೂಮ್ನ ಕಮೋಡ್ನ ಆ ಸ್ಪ್ರೇ ಜೆಟ್ ಇಟ್ಕೊಳ್ಳೋದು, ಭಯಪಡಿಸೋದು. ಈ ರೀತಿಯಾಗಿ ಮಾಡ್ತಾ ಇದ್ರು. ಬಂಧುಗಳೇ, ಆ ವಿಡಿಯೋದಲ್ಲಿ ಕೇಳುವಂಥ ಆ ಶಬ್ದ ಇದೆಯಲ್ಲ, ಎಂಥವರಿಗೂ ಕರುಳು ಚುರುಕಿನ್ನುವ ರೀತಿಯಲ್ಲಿದೆ. ಆ 2 ವರ್ಷದ ಕಂದಮ್ಮಗಳು ಆ ದುಃಖವನ್ನು ತಡ್ಕೊಳಕ್ಕಾಗದೆ ಕಂಟಿನ್ಯೂಸ್ ಆಗಿ ಅಳ್ತಾ ಇದ್ದಾವೆ. ಬಿಕ್ಕಿ ಬಿಕ್ಕಿ ಅಳೋದು ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಆ ಮಕ್ಕಳು ಅಳ್ತಾ ಇದ್ದಾವೆ. ಆದರೆ ಇವ್ರು ಯಾರು ಕೂಡ ತಲೆನೇ ಕೆಡಿಸ್ಕೊಳ್ತಿಲ್ಲ. ಮಕ್ಕಳು ಅಳ್ತಾ ಇರೋದ್ರ ಬಗ್ಗೆ ಇವ್ರಿಗೆ ಸಣ್ಣ ಅನುಕಂಪ ಆಗಲಿ, ಸಣ್ಣ ಕರುಣೆ ಆಗಲಿ ಯಾವುದೂ ಕೂಡ ಇಲ್ಲ. ಅದರ ಬದಲಾಗಿ ಮತ್ತೆ ವಾಷಿಂಗ್ ಮಷಿನ್ ಒಳಗಡೆ ಕೂರಿಸೋದು, ಮತ್ತೆ ಆ ಚಿತ್ರಹಿಂಸೆಯನ್ನು ಕೊಡೋದು. ಸಾಕಷ್ಟು ಮಕ್ಕಳಿಗೆ ಈ ರೀತಿಯಾಗಿ ಮಾಡ್ತಾ ಇದ್ರು. ವಿಡಿಯೋ ವೈರಲ್ ಆದಂಥ ಕಾರಣಕ್ಕಾಗಿ ಪ್ರಕರಣ ಬೆಳಕಿಗೆ ಬಂದಿದೆ. ಹೇಗೆ ಬಂತು ಅಂದ್ರೆ, ಅಲ್ಲೇ ಇದ್ದಂಥ ಸಿಬ್ಬಂದಿಯೊಬ್ಬರು ಇದನ್ನ ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಚಿತ್ರಿಸಿಕೊಂಡಿದ್ರು. ಅವರಿಗೂ ಅಲ್ಲೇನೋ ಸಮಸ್ಯೆ ಆಯಿತು ಅಂತ ಕಾಣುತ್ತೆ, ಏನೋ ಅವರು ಹೊರಗಡೆ ಬರ್ತಾರೆ ಆ ಸಂಸ್ಥೆಯಿಂದ. ಅದಾದ ಬಳಿಕ ಪೋಷಕರ ಗಮನಕ್ಕೆ ತರುವಂಥ ಉದ್ದೇಶದಿಂದ ಅವರು ಈ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ವಿಡಿಯೋ ವೈರಲ್ ಆಗಿ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಯಿತು. ಸದ್ಯದ ಬೆಳವಣಿಗೆ ಏನು ಅಂದ್ರೆ, 5 ಮಂದಿಯ ವಿರುದ್ಧ FIR ದಾಖಲಾಗಿದೆ. ಒಂದಿಬ್ಬರು ಎಸ್ಕೇಪ್ ಆಗಿದ್ದಾರೆ. ವಿಜಯಲಕ್ಷ್ಮಿ ಎನ್ನುವಂಥ ಓರ್ವ ರಾಕ್ಷಸಿಯನ್ನ ಅಥವಾ ಮಹಿಳೆಯನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಸದ್ಯ ಕ್ಯಾಪ್ಜೆಮಿನಿ ಸಂಸ್ಥೆಯ ಒಳಗಿದ್ದಂಥ ಆ ಡೇ ಕೇರ್ ಸೆಂಟರ್ನ ಕೂಡ ಇದೀಗ ಬಂದ್ ಮಾಡಲಾಗಿದೆ, ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಸದ್ಯಕ್ಕೆ ಕಾರಣಾತ್ಮಕವಾಗಿ ಇಷ್ಟು ಕ್ರಮ ಆಗಿದೆ. ಸದ್ಯ ಸಂಬಂಧಪಟ್ಟವರು ಹೇಳ್ತಿದ್ದಾರೆ, ನಾವು ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ. ಸದ್ಯ ಬೇರೆ ಬೇರೆ ಡೇ ಕೇರ್ ಸೆಂಟರ್ಗಳನ್ನು ಕೂಡ ಪರಿಶೀಲಿಸುವಂತ ಕೆಲಸ ಅಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ. ಬಂಧುಗಳೇ, ಈ ರೀತಿ ಆದಾಗ ಮಕ್ಕಳ ಮೇಲೆ ಮಾನಸಿಕವಾಗಿ ಪರಿಣಾಮ ಬೀರೋದಿದೆಯಲ್ಲ, ಅದು ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಆ ಮಕ್ಕಳು ಒಂಟಿ ಆಗೋದಕ್ಕೆ ಶುರುವಾಗ್ಬಿಡ್ತವೆ, ಸಣ್ಣ ಸಣ್ಣದಕ್ಕೂ ಕೂಡ ಭಯ ಪಡೋದಕ್ಕೆ ಶುರು ಮಾಡಿಬಿಡ್ತವೆ. ಆ ಮಕ್ಕಳ ಮಾನಸಿಕವಾದಂಥ ಇದಿರುತ್ತಲ್ಲ, ಅದು ಕುಗ್ಗೋದಕ್ಕೆ ಆರಂಭ ಆಗಿಬಿಡುತ್ತೆ. ಎಲ್ಲ ವಿಚಾರದಲ್ಲೂ ಕೂಡ ಆಕ್ಟಿವ್ ಆಗಿರೋದೇ ಇಲ್ಲ. ಮಕ್ಕಳು ವಿಪರೀತ ಡಲ್ ಆಗೋದಕ್ಕೆ ಶುರುವಾಗ್ಬಿಡ್ತವೆ. ಅಥವಾ ಸಣ್ಣ ವಯಸ್ಸಿನಲ್ಲೇ ಹಿಂಸೆಯನ್ನು ಅನುಭವಿಸಿದಂಥ ಕಾರಣಕ್ಕಾಗಿ ಆ ಮಕ್ಕಳು ಒಂದು ರೀತಿಯಲ್ಲಿ ಉಗ್ರ ಸ್ವರೂಪಿ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೆ ಸಿಟ್ಟಾಗೋದು ಅಥವಾ ಇನ್ನೊಂದು ಮಗದೊಂದು, ಒಟ್ಟಾರೆಯಾಗಿ ಆ ಮಕ್ಕಳ ಭವಿಷ್ಯವೇ ಹಾಳಾಗುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗ ಹಾಗಾದ್ರೆ ಆಗಬೇಕಾಗಿದ್ದೇನು? ಪೋಷಕರಿಗೆ ಡೇ ಕೇರ್ ಸೆಂಟರ್ಗೆ ಬಿಡಬೇಡಿ ಅಂತ ಹೇಳಕ್ ಸಾಧ್ಯ ಆಗೋದಿಲ್ಲ. ತುಂಬಾ ಪೋಷಕರಿಗೆ ಅದು ಅನಿವಾರ್ಯ ಆಗುತ್ತೆ. ಡೇ ಕೇರ್ ಸೆಂಟರ್ಗೆ ಬಿಟ್ಲೇ ಹೋಗಬೇಕು, ಬಿಟ್ಟರೆ ಮಾತ್ರ ಅವರು ಕೆಲಸಕ್ಕೆ ಹೋಗಬಹುದು ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಆಗಬೇಕಾಗಿರೋದು, ಮೊದಲು ಸರ್ಕಾರ ಈ ಲೈಸೆನ್ಸ್ ಇಲ್ಲದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಥವಾ ಸ್ಥಳೀಯ ಆಡಳಿತ, ಇಲ್ಲಾಂದ್ರೆ BBMP ಈ ರೀತಿಯಾಗಿ ಅವರ ಪರ್ಮಿಷನ್ ತೆಗೆದುಕೊಳ್ಳದೆ ನಡೆಸುವಂಥ ಸಂಸ್ಥೆಗಳನ್ನು ತಕ್ಷಣ ಬಂದ್ ಮಾಡಿಸುವಂಥ ಕೆಲಸವನ್ನ ಮಾಡಬೇಕು. ಒಂದು ಮಾರ್ಗಸೂಚಿ ಅಥವಾ ಮಾನದಂಡ ಅಂತ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲಿಸುವಂಥ ಕೆಲಸ ಆಗಬೇಕಾಗತ್ತೆ. ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಏನು ಅಂದ್ರೆ, ಆ ಡೇ ಕೇರ್ ಸೆಂಟರ್ನ ಒಳಗಡೆ CC ಕ್ಯಾಮ್ರಾಗಳು ಏನಿದ್ದಾವೆ 24x7 ಪೋಷಕರ ಮೊಬೈಲ್ಗೆ ಆಕ್ಸೆಸ್ ಆಗುವ ರೀತಿಯಲ್ಲಿ ಇರಬೇಕು. ಪೋಷಕರು ಯಾವಾಗಲೂ ಕೂಡ ಬೇಕು ಅಂದಾಗ ನೋಡುವ ರೀತಿಯಲ್ಲಿ ಇರಬೇಕು. ಮಕ್ಕಳು ಆಟ ಆಡುವಂಥ ಕೋಣೆ, ಒಂದು ಬಾತ್ರೂಮ್ ಒಂದನ್ನು ಬಿಟ್ಟು ಬೇರೆ ಕಡೆಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಆ ಕೋಣೆಗಳು ಏನಿರ್ತವೆ ಅಲ್ಲಿ ಮಕ್ಕಳನ್ನ ಯಾವಾಗ ಕರ್ಕೊಂಡು ಹೋಗ್ತಾರೆ, ಆ ಮಕ್ಕಳು ವಿಪರೀತ ಅಳ್ತಾ ಇದೆಯಾ ಅಥವಾ ಏನು ಮಾಡ್ತಾ ಇದೆ ಅದೆಲ್ಲವನ್ನು ಕೂಡ ನೋಡುವ ರೀತಿಯಲ್ಲಿ ಪೋಷಕರಿಗೆ ಆ ವಿಡಿಯೋ ಸಿಗಬೇಕು 24x7. ಆಗ ಮಾತ್ರ ಇಂಥದಕ್ಕೆ ಕಡಿವಾಣ ಹಾಕೋದಿಕ್ಕೆ ಸಾಧ್ಯ. ಯಾಕಂದ್ರೆ ಒಂದಷ್ಟು ಹೊರಗಡೆ ಬರ್ತವೆ, ಬೆಳಕಿಗೆ ಬರ್ದಿದಂತೂ ಬೇಕಾದಷ್ಟು ಇದ್ದಾವೆ. ಇತ್ತೀಚೆಗಷ್ಟು ಒಂದು ವಿಡಿಯೋ ವೈರಲ್ ಆಗಿತ್ತು, 2 ಮಕ್ಕಳು ಹೊಡೆದಾಡ್ಕೊಂಡಿದ್ದಂಥ ವಿಡಿಯೋ. ಒಂದು ಮಗುವಿಗೆ ಇನ್ನೊಂದು ಮಗು ಸರಿಯಾಗಿ ಹೊಡಿತಾ ಇದ್ದಂಥ ವಿಡಿಯೋವನ್ನ ನೀವೆಲ್ಲರೂ ಕೂಡ ಗಮನಿಸಿರ್ತೀವಿ. ಈ ರೀತಿಯಾಗಿ ಸಾಕಷ್ಟು ಡೇ ಕೇರ್ ಸೆಂಟರ್ಗಳಲ್ಲಿ ನಡಿಬಾರ್ದೆಲ್ಲವೂ ಕೂಡ ನಡೀತಾ ಇದೆ. ಮಕ್ಕಳು ಚಿತ್ರ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾವೆ. 2 ವರ್ಷದ ಮಕ್ಕಳಿಗೆ ಏನ್ರಿ ಹೇಳಕ್ ಗೊತ್ತಾಗತ್ತೆ? ಬಂದು ಪೋಷಕರ ಹತ್ರ ಏನೋ ದೂರಕ್ಕೆ ಗೊತ್ತಾಗತ್ತಾ? ನೋಡಿ ನಂಗೆ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರೆ ಹೇಳಕ್ ಗೊತ್ತಾಗತ್ತಾ? ಹೆಚ್ಚು ಕಡಿಮೆ 4 ವರ್ಷ ಆಗುವವರೆಗೂ ಕೂಡ ಮಕ್ಕಳಿಗೆ ಯಾವುದ್ರಲ್ಲೂ ಕೂಡ ಒಂದು ಕ್ಲಾರಿಟಿ ಇರೋದಿಲ್ಲ. ನನಗೆ ಯಾರೋ ಹೊಡೆದ್ರು, ನನಗೆ ಯಾರೋ ಬೈದ್ರು ಅಂತ ಹೇಳುವಂಥ ಇದಿರಲ್ಲ. ಆಗ ಮಕ್ಕಳು ಯಾರ ಹತ್ರ ಹೇಳ್ಕೊಳ್ತವೆ ಹೇಳಿ?
ಒಳಗೊಳಗೆ ಸಂಕಟವನ್ನು ಅನುಭವಿಸ್ತವೆ, ಒಳಗೊಳಗೆ ನೋವನ್ನು ಅನುಭವಿಸ್ತವೆ. ಹೋಗ್ತಾ 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 ಅದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅಂತಲೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಡೇ ಕೇರ್ ಸೆಂಟರ್ಗಳ ಕುರಿತಾಗಿ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ, ಒಂದು ಕಣ್ಣನ್ನು ಇಡಬೇಕಾಗತ್ತೆ. ಹಾಗೆ ಪೋಷಕರು ಕೂಡ ಅಷ್ಟೇ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಿ. ನೀವು ಡೇ ಕೇರ್ ಸೆಂಟರ್ ಬಿಡಲೇಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಿ. ಮಕ್ಕಳ ಮೇಲೆ ದೈಹಿಕವಾಗಿ ಗಾಯ ಆಗಿಲ್ಲ ಅಂತ ಮಾತ್ರ ನಿಮ್ಮ ಮಕ್ಕಳು ಆರಾಮಾಗಿದ್ದಾರೆ ಅಂತಲ್ಲ. ತುಂಬ ಡಲ್ ಆಗಿದೆಯಾ ಮಕ್ಕಳು, ಏನೋ ಒಂಥರ ಮಂಕ್ ಹಿಡಿದ ರೀತಿಯಲ್ಲಿ ಇದ್ದಾರೋ ಅಥವಾ ವಿಚಿತ್ರವಾಗಿ ಆಡ್ತಿದ್ದಾರೋ ಅದೆಲ್ಲವನ್ನೂ ಕೂಡ ಗಮನಿಸೋಕೆ ಶುರು ಮಾಡ್ಕೊಳ್ಳಿ. ಇಲ್ಲ ಅಂತ ಆಗ್ಬಿಟ್ರೆ ಡೇ ಕೇರ್ ಸೆಂಟರ್ ಇರುವಂಥ ರಾಕ್ಷಸರಿದ್ದಾರಲ್ಲ, ಏನು ಮಾಡೋದಕ್ಕೂ ಕೂಡ ಹೆಸೋದಿಲ್ಲ. ಪುಕ್ಸಟೆ ಅಂತೂ ಬಿಟ್ಟು ಹೋಗೋದಿಲ್ಲ, ದುಡ್ಡು ಕೊಟ್ಟೆ ಬಿಟ್ಟು ಹೋಗ್ತಾರೆ. ಆದರೂ ಅವ್ರ ವರ್ತನೆ ಅಂದರೆ ಒಂದು ವೇಳೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.